ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬನ್ನಿ ಗೈಸ್, ನೀವು ತಿನ್ನೋರಂತೆ, ನೀವು ಬರಲೇಬೇಕು. ಹಾಯ್ ಗೈಸ್, ಇದು ಪ್ಲಾಸ್ಟಿಕ್. ಅವ್ರು ಕೊಟ್ಟಿದ್ದ ಕಾನ್ಫಿಡೆನ್ಸ್ ಇಂದ ಆಡ್ತಿದ್ದೀನಿ. ಇವತ್ತು ವಿ ಹ್ಯಾವ್ ಟೂರ್ನಮೆಂಟಿಗೆ ಪ್ರಾಕ್ಟೀಸ್ ಇದೆ ಆ್ಯಂಡ್ ಪಪ್ಪ ಕೆಳಗಡೆ ವೇಟ್ ಮಾಡ್ತಿದ್ದಾರೆ, ಹೋಗಬೇಕು. ಸೊ ನಾನು ಒಂದೆರಡು ಜೊತೆ ಶಾರ್ಟ್ಸ್ ಎಕ್ಸ್ಟ್ರಾ ತಗೊಂಡಿದ್ದೀನಿ, ಅಷ್ಟೇ. ವಾಟರ್ ಬಾಟಲ್, ನನ್ನ ಚಾರ್ಜರ್ ಇಷ್ಟೇ ಗೈಸ್. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ ಗೊತ್ತಿಲ್ಲ ನಾನು ಇದು ಬ್ಲಾಗ್ ಮಾಡ್ತೇನೆ ಇಲ್ವಾ ಅಂತ, ಬಟ್ ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಐ ಹ್ಯಾವ್ ಟು ಸಿ. ನಮ್ಮ ಅಪ್ಪ ಬಂದರು, ಸೊ ವಿ ಆರ್ ಗೋಯಿಂಗ್ ನಾವು. ಆ್ಯಕ್ಚುಲಿ ಗೊತ್ತಿಲ್ಲ ಗೈಸ್ ನಾನು ಬ್ಲಾಗ್ ಮಾಡ್ತೀನಿ ಇಲ್ವಾ, ಹಿಡ್ಕೊಂಡಿದ್ದೀನಿ ಅಷ್ಟೇ. ನೋಡೋಣ. ಮೆಟ್ರೋಗೆ ಬಿಡಿಸ್ಕೊತಾ ಇದ್ದೀನಿ ಗೈಸ್. ಸೊ ಇವಾಗ ನನ್ನ ಡ್ರಾಪ್ ಮಾಡಿ ನಮ್ಮ ಪಪ್ಪ ಹೋಗ್ತಾರೆ. ಸೊ ನಾನು ಒಬ್ಬಳೇ ಹೋಗ್ಬೇಕಿದೆ. ಅಲ್ಲಿಂದ ನಾನು ಸುದೀಪ್ ಅಣ್ಣ ಅವರ ಮನೆ ಹತ್ರ ಐ ಗೆಸ್ ಅಲ್ಲಿ ಹೋಗಬೇಕು. ಸೊ ಅಣ್ಣ ಬಂದು ಅಲ್ಲಿಂದ ಪಿಕ್ ಮಾಡಿಕೊಂಡು ವಿಲ್ ಗೋ ಟು ಲೊಕೇಶನ್. ಗೈಸ್ ಬೇಗ ಬಂದುಬಿಟ್ಟೆ. ಸೊ ಅದಕ್ಕೆ ಇಲ್ಲೇ ಸುಮ್ಮನೆ ಹಂಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಐ ಥಾಟ್ ಮತ್ತೆ ಮೇಲೆ ಹೋಗೋಣ ಅಂತ, ಬಿಕಾಸ್ ಇಲ್ಲಿ ನಿಲ್ಲಕ್ಕಾಗಲ್ಲ. ನೋಡೋಣ. ಸುದೀಪ್ ಅಣ್ಣ ಬರೋದಂತ ಇಲ್ಲಿ ನಾನು ಮೆಟ್ರೋದಲ್ಲಿ ಚಾರ್ಜ್ ಹಾಕ್ಕೊಂಡು ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಕೂಡ ನಾಲೆಡ್ಜ್ ಇಲ್ಲ. ಅಂದರೆ ಮ್ಯಾಚ್ ನೋಡ್ತೀನಿ ಯಾರಾದ್ರೂ ಜೊತೆಯಲ್ಲಿದ್ದರೆ ಅಷ್ಟೇ, ಬಟ್ ಒಬ್ಬಳೇ ಯಾವತ್ತೂ ನೋಡಿಲ್ಲ. ನನಗೆ ಅದ್ರ ಬಗ್ಗೆ ನಾಲೆಡ್ಜ್ ಅಷ್ಟೊಂದಿಲ್ಲ, ಬಟ್ ಸಮಥಿಂಗ್ ನ್ಯೂ. ನೋಡೋಣ. ಫಸ್ಟ್ ಆಂಟಿನೇ ತೋರಿಸ್ತಿರೋದು. ನಾನು ಹೇಳ್ದೆ ನಿಮಗೆ ಎಷ್ಟು ಜನ ಇಲ್ಲಿ ವ್ಲಾಗ್ ಮಾಡ್ತೀರಿ. ಮತ್ತು ಆಂಟಿ ಸ್ಟಾರ್ಟಿಂಗ್ ಅಲ್ವಾ, ಅಂದರೆ ಮನೇಲಿ ಮಾಡ್ತೀನಿ ನಾನು ಜಾಸ್ತಿ ಒಬ್ಬೊಬ್ಬಳೇ ಮಾಡೋ ಅಭ್ಯಾಸ. ಈ ಕಡೆಯಿಂದ ಇವ್ರು ಮಾತಾಡ್ತಾರೆ, ಈ ಕಡೆ ಇವ್ರು ಇರ್ತಾರೆ, ನನಗೆ ಒಂಥರ ನಾಚಿಕೆ. ನಾನು ಆಂಟಿ ನಮಗೋಸ್ಕರ ಪಕೋಡ ಮಾಡ್ತಿದ್ದಾರೆ. ಬನ್ನಿ ಗೈಸ್, ನೀವು ತಿನ್ನೋರಂತೆ. ಆಂಟಿ ಆಲ್ರೆಡಿ ಅಡುಗೆ ಮಾಡಿ ಇಟ್ಟಿದ್ದಾರೆ ಎಲ್ಲರಿಗೂ. ವೆಜ್ ಬಿರಿಯಾನಿ ಮಾಡಕ್ ಬರಲ್ಲ ಅಂತ ಹೇಳ್ತಿದ್ರು. ಅಕಸ್ಮಾತ್ ಮಾಡಿದಿದ್ರೆ ನನ್ನ ಒಬ್ಳಿಗೆ ಸಪ್ರೇಟಾಗಿ ಮಾಡ್ತಾ ಇದ್ರೆ ಬಿರಿಯಾನಿ ಮಾಡ್ಬೇಕು ತಾನೆ. ವೆಜ್ ಗೈಸ್. ನಾನು ನಿಜ ಬಿರಿಯಾನಿ ಮಾಡ್ತಾ ಇದ್ದೆ, ಚಿಕನ್ ಫ್ರೈ ಕಬಾಬ್ ಮಾಡ್ತಾ ಇದ್ದೆ. ನಮ್ಮ ಮನೆಯಲ್ಲಿದ್ರೆ ಖಂಡಿತ ಮಾಡ್ತಾ ಇದ್ದೆ, ಆದ್ರೆ ನಂಗೆ ಬರಲ್ಲ. ಮಾಸ್ಟರ್ ಚೆಫ್ ಅಂಕಲ್ ನಾವು 4 ಜನನೋ 3 ಜನ ಹುಡುಗಿರಿದ್ದೀವಿ ಟೀಮಲ್ಲಿ. ಇವ್ರಿಗೆ ಗೊತ್ತು ಕ್ರಿಕೆಟು, ಸಂಧ್ಯಾ ಅಕ್ಕನಿಗೂ ಗೊತ್ತಿಲ್ಲ ಅನ್ಸುತ್ತೆ, ನನಗೂ ಗೊತ್ತಿಲ್ಲ. ಹೇಳ್ತಿದ್ದೀರಾ ವಿಡಿಯೋಲಿ? ಗೊತ್ತೇ ತಾನೇ ನಿಮಗೆ? ಫೋನೆಲ್ಲ ನಂತರನೇ ಕಾಣ್ತೈತೆ. ಗ್ರೂಪ್ ಅಲ್ಲಿ ಜಾಸ್ತಿ ವಾಯ್ಸ್ ಮೆಸೇಜ್ ಆಗಲಿ ಟೆಕ್ಸ್ಟ್ ಜಾಸ್ತಿ ಆಗ್ತಾ ಇದೆಯಾ? ಸೂತ್ರ ಅವರು ಊಟಕ್ಕೆ ಕರೀತಾ ಇಲ್ಲ, ನೀವು ಬರಲೇಬೇಕು. ಕರೀತಾನೆ ಇಲ್ಲ. ಅವ್ರನ್ನೆಲ್ಲ ಕುಣಿಸ್ಬಿಟ್ರು. ಆಕ್ಚುಲಿ ನಿತ್ಯ ಅಕ್ಕ ಸಂಧ್ಯಾ ಅಕ್ಕ ಅವರಿಗೋಸ್ಕರ ವೇಟ್ ಮಾಡ್ತಾರೆ. ಆಕ್ಚುಲಿ ಪ್ಲಾನ್ ಇದೆ, ಇವಾಗ ಒಂದ್ಸತಿ ತಿನ್ಬಿಟ್ಟು ಆಂಟಿ ಫೋರ್ಸ್ ಮಾಡಿದ್ರು ಅಂತ ಹೇಳಿ ಆಮೇಲೆ ಒಂದ್ಸತಿ ಆಚೆ ತಿನ್ನೋಕೆ. ನಿಮ್ಮ ತನುಶ್ರೀ ಅವರು, ನಿಮ್ಮ ಯಾರದು, ನೀವು ಆಡಿಯನ್ಸು, ನಿಮ್ಮ ಆಡಿಯನ್ಸು ನಿಮ್ಮ ಥರ ಮಾತಾಡ್ಬಿಟ್ರೆ ಅವ್ರಿಗೇನು ಕೇಳಿಸಲ್ಲ. ಎಷ್ಟು ಸಾಫ್ಟಾಗಿ ಯಾರು ಕೇಳಿಸ್ತದೆ? ಚುಟ್ಟು ಚುಟ್ಟು ನಮ್ಮ ಚುಟ್ಟು ನಂದ ಎಲ್ಲ ನಿಂತಾರ ಅಂತಾರೆ. ಚುಟ್ಟು ಹೌದಾ? ಅವ್ರು ಎಲ್ಲ ಕಮೆಂಟ್ ಹಾಕ್ತಾರೆ ನಿಂತಾರ. ಹೌದಾ? ಇನ್ನು ಸ್ವಲ್ಪ ಸಂಧ್ಯಾ ಅಕ್ಕನ ನಿನ್ನೆಲ್ಲ ಬೀಟ್ ಮಾಡ್ಬಿಡ್ತೀನಿ. ನಿಮ್ಗೆ ಒಂದು ಗೊತ್ತಾಗಲ್ಲ, ನೀವು ಹುಡುಗಿರು ಕೂದಲು ಹೆಂಗ್ ಬಿಡ್ತೀರಾ ಈ ಸೆಕೆಲಿ ಅಂತ. ನಾನು ಬಿಡ್ತೀನಿ ನೋಡಿ. ಇವರು ವಿಡಿಯೋ ನೋಡಿ. ಇಲ್ಲಿ ಹಾಯ್ ಅಂದಿ, ನೀವು ಇಲ್ಲ ಮಾತಾಡಿಸ್ಲಿಲ್ಲ. ಹಾಯ್ ಅಂದಿ, ಇಲ್ಲ ಮಾತಾಡಿಸ್ಲಿಲ್ಲ. ಸಂಧ್ಯಾ ಅವರಲ್ಲಿ ಹಾಯ್ ಗಾಯ್ಸ್. ಕ್ರಿಕೆಟ್ ಆಡಕ್ಕೆ ಹೋಗ್ತಿದ್ದೀನಿ ಗಾಯ್ಸ್. ನಾನು ನೋಡಿ ನನ್ನ ಸಿ ಗೈಸ್ ಅವರು ಮಾಡಿ ಅಭ್ಯಾಸ. ನಾನು ಸ್ವಲ್ಪ ಇಂಟ್ರೋವರ್ಟ್ ಅಲ್ಲ,
ಸೊ ಅದಕ್ಕೆ ಬರೀ ನಿಮ್ಗಷ್ಟೇ ಮಾತಾಡಿ ಮಾತೇ ಬರಲ್ಲ. ಇವಾಗ ಹೊರಟಿದ್ದೀವಿ, ಅಲ್ಲಿ ಒಂದು 4 ಜನ ನಿತ್ಯ ಅಕ್ಕ ಎಲ್ಲರೂ. ಆಂಟಿ ನಮಗೆಲ್ಲ ಸೇಫ್ಟಿಗೆ ಕ್ಯಾಪ್ ಕೊಡ್ತವ್ರೆ. ಭಯ, ಮೊದಲೇ ಕಲರ್ ಕಮ್ಮಿ, ಕಲರ್ ಇದಾಗಬಾರ್ದಂತ. ನ್ಯಾಚುರಲ್ ಬ್ಯೂಟಿ ಅವಕ್ಕ. ಸೊ ಹೊರಡ್ಬೇಕು ಇವಾಗ. ಯಾರಿಗೋಸ್ಕರ ವೇಟಿಂಗ್ ಗೊತ್ತಿಲ್ಲ. ಇದೇ ಗ್ರೌಂಡಿಗೆ ಪ್ರಾಕ್ಟೀಸಿಗೆ ಬಂದಿದ್ದೀವಿ. ಇನ್ನು ಮಿಕ್ಕಿದವರು ಎಲ್ಲ ಬಂದಿಲ್ಲ, ಗಾಡಿಯಲ್ಲಿ ಬರ್ತಿದ್ದಾರೆ. ಇದರಲ್ಲೇ ಮಾಡಬೇಕು. ಲಿಟ್ರಲಿ ಏನೂ ಗೊತ್ತಿಲ್ಲ. ನೋಡೋಣ ಏನು ಪ್ರಾಕ್ಟೀಸ್ ಮಾಡ್ತೀವಿ. ಇನ್ನು ಯಾರೂ ಬಂದಿಲ್ಲ, ಆಲ್ರೆಡಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಮುಖ್ಯಾಂಶಗಳು: ಬ್ಯಾಟ್ ವಿಮೆನ್ ಸಂಧ್ಯಾ, ಬೌಲಿಂಗ್ ಇಲ್ಲಿ ಚೋಟಮಾರಿ. ನೋಡಿ ಗೈಸ್, ಬನ್ನಿ ಬನ್ನಿ. ಅವಕ್ಕ ಫ್ಲಾಟ್ ಆಗಿದ್ದಾರೆ, ಫ್ಲಾಟ್. ಗೈಸ್ ನಂಬಾರ್ದು ಗೈಸ್. ಪಾಪ ಅವಳಿಗೆ ನೋವುತ್ತೆ. ಏ ಕೆಂಪೆ ಆಯ್ತಣ್ಣ. ನಿಜ ಜೋ ಅಲ್ಲಿ ನೋಡಿ, ಅಲ್ಲಿ ಟೊಮೆಟೊ ಆಗೋಯ್ತು ಅಲ್ಲಿ. ನಾನು ಬೌಲಿಂಗ್ ಮಾಡಿದ್ದಾಯ್ತು. ಇವಾಗ ಬಂದು ಸಂಧ್ಯಾ ಅಕ್ಕ ಬೌಲಿಂಗ್ ಮಾಡ್ತಿರೋದು, ತನುಶ್ರೀ ಅಕ್ಕ. ಆ್ಯಂಡ್ ಲೆಟ್ಸ್ ಡೂ ಇಟ್. ಗೈಸ್ ಏನು ಬಾಲು ಗೈಸ್, ಏನು ಬಾಲ್ ಅಂತೀರಾ? ಹಂಗೆ ಸುದೀಪಣ್ಣ ಹೊಡೆದ್ರು. ಇಲ್ಲಿ ತೇಜಸ್ಸಣ್ಣ ಬೌಲಿಂಗ್ ಮಾಡ್ತಾವ್ರೆ ಗೈಸ್. ತೇಜಸ್ಸಣ್ಣ ನಂಗೆ ಹೊಡೆಯಕ್ಕೆ ಬರ್ತಾವ್ರೆ. ಹೊಡಿತವ್ರೆ. ಮಳೆ ಬರೋಂಗೆ ಕ್ಲೌಡ್ಸ್ ಆಗಿದೆ. ಕ್ಯಾನ್ ಸಿ ಇಟ್. ಇಲ್ಲಿ ಹೊಡೆದು ಅಲ್ಲೋಯ್ತು, ಮತ್ತಿಲ್ಲ ಹೊಡೆದಿಲ್ಲ. ಹೊಡಿಯಕ್ಕ ಒಂದು ಬಾಲ್ ಆದ್ರು. ಗೈಸ್ ತೇಜಸ್ಸಣ್ಣ ನಂಗೆ ಹೊಡೆಯಕ್ಕೆ ಬರ್ತಾವ್ರೆ ಗೈಸ್. ಹೊಡೆದ್ರು. ಗೈಸ್ ಜೋರಾಗಿ ಬಿತ್ತು. ನೀವೇನೋ ಹೇಳ್ತೀರಾ ತೇಜಸ್ಸಣ್ಣ ಹೊಡೆಯಲ್ಲ ಅಂತ, ನಂಗೆ ಜೋರಾಗಿ ಬಿತ್ತು ಗೈಸ್. ಆಗಲೇ ಕಾಲಿಗೆ ಹೊಡೆದ್ರು. ಇವಾಗ ಬುಜ್ಜಕ್ಕೆ ಹೊಡಿತಾವ್ರೆ ಗೈಸ್. ತೇಜಸ್ಸಣ್ಣ ಡ್ಯಾನ್ಸ್ ಆಡ್ತಾ ಕೂತ್ಕೊಂಡವ್ರೆ ಗೈಸ್. ಸಂಜೆ ಅಕ್ಕ ಕೂಗ್ ನೋಡಿ ಎಷ್ಟು ಬೆಳ್ಳಿದೆ, ಮತ್ತೆ ತನುಶ್ರೀ ಅಕ್ಕ ಕೂದಲು ಎಷ್ಟು ಬೆಳ್ಳಿದೆ ಗೈಸ್. ಅರ್ಥ ಇಲ್ಲ ನನ್ನೇ ಅವ್ರವ್ರನ್ನ ನೋಡಿ ನೋಡಿ ನಗ್ತಾವ್ರೆ. ಇನ್ನೇನು ನಾನು ನೋಡ್ಕೊಂಡು ಎಲ್ಲ ಲೈಟ್ಸ್ ಎಲ್ಲ ಆನ್ ಮಾಡೋದು. ಏನೋ ವಿಡಿಯೋನೇ ಇರಲಿಲ್ಲ. ಈ ವಿಡಿಯೋ ಆಗಲಿಲ್ಲ ಅಷ್ಟು. ಲಾಸ್ಟ್ ಒಂದು ಪ್ರೋಮೋ ಶಾರ್ಟ್ ವಿಡಿಯೋ ಮಾಡಿಕೊಂಡು ಹೊರಡೋದು. ತೇಜಣ್ಣ ಒರ್ಸ್ಕೊಂಡು ಶಾಕ್ ಹೊಡಿಸ್ತಾರೆ. ಇದು ಪ್ಲಾಸ್ಟಿಕ್ ಗ್ರೆಸ್. ಬೇಡ ನೋಡಿ, ಬೇಡ. ಇಲ್ಲ, ನನ್ನ ಕೈ ಸ್ಪರ್ಶ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತ. ನಾನು ಆಮೇಲೆ ಕೊಡ್ತೀನಿ. ಲಕ್ಷ್ಮಿ ಲಾಲ್ ಬಾಗಲ್ಲು ಮಾಡೋಣ ಬತಿಯಾ ಬತಿಯಾ. ಹಾ ಮಾಡ್ರಿ. ಲಕ್ಷ್ಮಿ ಲಾಲ್ ಬಾಗಲ್ಲು ಮಾಡೋಣ ಬತಿಯಾ. ಬರ್ತೀರಾ? ಮುಟ್ಬೇಡ ನಿಮ್ಮ ಅಜ್ಜೆ, ಭಯ ಆಗುತ್ತೆ. ಶೂ ಹಾಕೊಂಡಿರೋರು ಅದಕ್ಕೆ ಟಚ್ ಮಾಡಿದ್ರೆ ನೆಗೆಟಿವ್ ಪಾಸಿಟಿವ್ ಮಿಕ್ಸ್ ಆದಂಗೆ ಎಲೆಕ್ಟ್ರಾನ್ಸ್ ನೋಡಿ. ಬೇಡ ಪ್ಲೀಸ್. ಲಾಸ್ಟ್ ಗೈಸ್ ಫೈನಲ್ ವಿಡಿಯೋ ಮಾಡ್ಕೊಂಡು ಎಸ್ ಆಯ್ತು. ಹೆಂಗಿಗೆಲ್ಲ ಎತ್ಕೊಂಡು ಹೋಗ್ತಾರೆ.
ಆಂಟಿಗೆ ಬಾಯ್ ಹೇಳೋಗ್ತಾ ಇದೀವಿ. ಎಲ್ಲರದಿಂದ ನಂದೇ ವ್ಲಾಗ್ ಇವಾಗ ಎತ್ತಿದೀನಿ ನೋಡಿ. ಎಲ್ಲ ಅವಾಗ ಸೆನ್ಸೆಂಟರ್ ಅಲ್ಲಿ ಕಾಣಿಸ್ಕೊಳ್ಳೋದು ನನಗೆ. ಮನೇಲಿ ಮಾಡಿ ಮಾಡಿ ಅಭ್ಯಾಸ. ಈ ಒಕ್ಕ ಅಷ್ಟು ಪಟ ಪಟ ಅಂತ ಮಾತಾಡೋಗ. ಬೇರೆ ಏನು ಸಮಯ ಇಲ್ಲ. ಈಗ ನಾನು ಮಾತಾಡ್ತೀನಿ, ಅಕ್ಕ ಮಾತಾಡಿ. ಆಂಟಿ ಸೈಲೆಂಟ್, ಆಂಟಿ ಸಂತೂರ್ ಮಮ್ಮಿ. ನಿಜ, ಇವ್ರು ನೋಡಿದ್ರೆ ನಮ್ಮ ಮಮ್ಮಿಗೆ ಸಿಸ್ಟರ್ ಆತರ ಕಾಣಿಸ್ತಾರೆ. ಇನ್ನ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದೆ. ಚಿಕ್ಕ ವಯಸ್ಸಲ್ಲಿ 15 ವರ್ಷ ನಿಜ. ಇನ್ನೊಂದ್ 2 ವರ್ಷ ಆದ್ರೆ ಎಲ್ಲಿ ಅವಳು ಬುಜ್ಜಿ, ಇವರು ಅಕ್ಕ ತಂಗಿ ಈಗ್ಲೇ ಹಂಗ್ ಕಾಣ್ತೀರಾ. ಡಿನ್ನರಿಗೆ ಬಂದಿದ್ದೀವಿ. ಇಲ್ಲಿ 10 ಜನ ಇದ್ದೀವಿ. 10 ಜನದಲ್ಲಿ ಎಲ್ಲರೂ ಅದಕ್ಕೆ ಸೈಡಲ್ಲಿ ಕೂರಿಸಿದ್ವಿ. ಇಟ್ಸ್ ಓಕೆ. ಅದು ಇದಿಲ್ಲ ನನಗೆ ವೆಜ್ ಬಂತು. ಸೊ ಪನ್ನೀರ್ ರೋಟಿ ಇದು. ಸೊ ಬೇರೆಯವ್ರೆಲ್ಲರದು ಯಾರು ಬರೋಂಗ. ಬಾಯ್ ಬಾಯ್ ಸರ್, ಟೇಕ್ ಕೇರ್. ಬಾಯ್ ಬಾಯ್ ಅಕ್ಕ. ಬಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ವ್ಲಾಗು ಅಷ್ಟೇ ಆ್ಯಂಡ್ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮದು ಜರ್ಸಿ ಇರೋದು ಇವೆಂಟ್ ಇದೆ. ಸೊ ಅಲ್ಲಿಗೆ ಹೋಗಬೇಕು ನಾವು ಸ್ಟೇಡಿಯಮ್ಗೆ. ಸೊ ಅದಕ್ಕೂ ಮುಂಚೆ ನಾನು ಮೆಟ್ರೋಲ್ಲಿ ಹೋಗಿ ಅಗೇನ್ ಸೇಮ್ ಸುದೀಪಣ್ಣ ಇವತ್ತು ಪಿಕ್ ಮಾಡ್ತಾರೆ. ಅದಕ್ಕೂ ಮುಂಚೆ ಇಲ್ಲಿ ತಿಂಡಿ ಮಾಡಿಕೊಂಡು ರೆಡಿಯಾಗಿ ಹೊರಡಬೇಕು ಅಷ್ಟೇ. ಇವತ್ತು ಪ್ರಾಕ್ಟೀಸ್ ಇಲ್ಲ, ಜಸ್ಟ್ ಎಲ್ಲ ಕ್ರಿಯೇಟರ್ಸು ಬರ್ತಾರೆ, ಅವ್ರವ್ರ ಟೀಮ್ದು ಜರ್ಸಿನ ಲಾಂಚ್ ಮಾಡೋದು ಇವೆಂಟ್ ಇದೆ. ಹೋಗೋಣ ಗೈಸ್. ನಿನ್ನೆ ವ್ಲಾಗ್ ಮಾಡಿದ್ನಲ್ಲ ಗೈಸ್, ಅದು ಫುಲ್ಲು ಆ್ಯಡ್ ಮಾಡಿದ್ರು ಒಂದು 20 ಮಿನಿಟ್ಸ್ ಒಳಗಡೆ ಬಂತು. ಆ್ಯಂಡ್ ಎಲ್ಲರೂ ಲೈಕ್ ಇನ್ನೂ ಸ್ವಲ್ಪ ಜೋರಾಗಿ ಮಾತಾಡಿ, ನೀವು ಫುಲ್ ಮೆಲ್ಲ ಮಾತಾಡ್ತೀರಾ, ಕೇಳಿಸಲ್ಲ, ಹಂಗೆ ಹಿಂಗೆ ಅಂತ ಅಂತಿದ್ರು. ಮತ್ತು ಅಲ್ಲೆಲ್ಲರೂ ಜಾಸ್ತಿ ಮಿನಿ ವ್ಲಾಗರ್ಸು, ಈ ವ್ಲಾಗ್ ಮಾಡೋರು ಅಂದರೆ ಸ್ವಲ್ಪ ಜನ ಆಲ್ಮೋಸ್ಟ್ ಗೊತ್ತಿದ್ದಿಲ್ಲ, ಸ್ವಲ್ಪ ಜನ ಒಂದು ಸತಿ ಏನೋ ಮೀಟ್ ಆಗಿದ್ರು ಅಷ್ಟೇ. ಸೊ ಇಲ್ಲಿ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ನಾನು ಮಾತಾಡೋದಕ್ಕೆ ಫಸ್ಟೇ ನಾನು ಇದು ಮೆಲ್ಲ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಅದನ್ನೇ ನಮ್ಮ ಅಮ್ಮಂಗೆ ನೆನ್ನೆಯಿಂದ ಹೇಳ್ತಿದ್ದೆ. ಮತ್ತು ಬೆಳಿಗ್ಗೆ ಒಂದ್ಸತಿ ಇದು ನೆನ್ನೆ ಮಾಡಿದ್ದು ಒಂದೊಂದು ಕ್ಲಿಪ್ ತೋರಿಸ್ದೆ. ಸೊ ಅವರು ಏನು ಹೇಳಿದ್ರು ಸ್ಲೋ ಇದೆಯಾ ಇಲ್ಲ ಇನ್ನ ಅಲ್ಲ, ನಿನಗೇನು ಅನ್ನಿಸ್ತು? ಇವಾಗ ನಮ್ಮಮ್ಮ ನೈಟ್ ಬೆಳಿಗ್ಗೆ ಗಂಟ ಸ್ವಲ್ಪ ಕನ್ಫ್ಯೂಷನಲ್ಲೇ ಇದ್ರು, ಹಿಂಗೆ ಏನು ಮಾಡಿದಾಳೆ, ಯಾಕೆ ಏನು ಅಂತ. ಬೆಳಿಗ್ಗೆ ಕ್ಲಿಪ್ ತೋರಿಸಿದ್ಮೇಲೆ ಅವ್ರಿಗೆ ಏನು ಅನ್ನಿಸ್ತು ಅಂತ. ನನ್ಗೇನು ಅನ್ನಿಸ್ನಿಲ್ಲಪ್ಪ, ನಂಗೆ ಕರೆಕ್ಟ್ ಇದೆ ಅನ್ನಿಸ್ತು. ಕಮೆಂಟ್ ಮಾಡಕ್ಕೆ ಹೇಳು. ನೀವು ಕಮೆಂಟ್ ಮಾಡಿ ಇನ್ನ ಏನು ನಾನು ಇಂಪ್ರೂವ್ ಮಾಡ್ಕೋಬೇಕು ಅಂತ. ಬಾಲ್ದನ್ ಜ್ಯೂಸು ಯಮ್ಮಿ. ಫಸ್ಟ್ ಟೈಮ್ ಇದು ಹಿಂಗೆ ಕುಡಿತಾ ಇರೋದು, ಜಾಸ್ತಿ ಇದರದ್ದು ಹಂಗೆ ತಿಂದೆ ಅಭ್ಯಾಸ. ಗೈಸ್, ಸೊ ಇಲ್ಲ, ಟುಡೇ ಐ ಆಮ್ ಮೇಕಿಂಗ್ ವ್ಲಾಗ್ ಪಕ್ಕ. ಇನ್ನು 5 ನಿಮಿಷ ಬೇಕು ಬರೋಕ್ಕೆ. ಸೊ ಅದಾದಮೇಲೆ ಅಲ್ಲಿ ಸೇಮ್ ನೆನ್ನೆ ಪಿಕಪ್ ಮಾಡಿದಂಗೆ ಸುದೀಪನ್ನ ಪಿಕಪ್ ಮಾಡಿ ಹೋಗಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ಕ್ಯಾಪ್ಟನ್ ಅವ್ರು ಮಾತ್ರ 11:30 ಹೋಗೋಕ್ಕಿರೋದು. ಆ್ಯಂಡ್ ನಾನು ಇಲ್ಲಿಂದ ಅಣ್ಣ ಒಬ್ಬರೇ ನನಗೆ ಪರಿಚಯ, ಅಣ್ಣ ಒಬ್ಬರೇ ಹೋಗ್ತಾರೆ. ಸೊ ಅದನ್ನೇ ಹೋಗ್ಬಿಡೋಣ ಇನ್ನೇನು ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದು ಗೈಸ್. ಬಂದ್ವಿ. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಇನ್ಫೋಸಿಸ್ ಇದ್ರ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ನೈಸ್ ರೋಡಿಗೆಲ್ಲೋ ಕನೆಕ್ಟ್ ಆಗುತ್ತಲ್ಲ, ಸೊ ಅಲ್ಲಿಂದ ಅಣ್ಣ ಹಂಗೆ ಪಿಕ್ ಮಾಡ್ತಾರೆ. ಸೊ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತೀರಣ್ಣ. ಬಸ್ ಸ್ಟಾಪ್ ಹತ್ರ ಬಂದಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಹುಡುಗಿರು ಮನೆಯಿಂದ ಎಲ್ಲೂ ಹೋಗದೆ, ಗೊತ್ತೇ ಆಗಲ್ಲ ಒಬ್ರು ಲೊಕೇಶನ್ ಹೇಳಿದ್ರೆ. ಆ್ಯಂಡ್ ಈ ಸೈಡು ನಾನು ಆ್ಯಕ್ಚುಲಿ ರೇರ್, ನೆನ್ನೆ ಒಂದ್ಸತಿ ಬಂದಿದ್ದು, ಇವತ್ತು ಫಸ್ಟ್ ಟೈಮ್ ಬಂದಿದ್ದು. ಆ್ಯಂಡ್ ಇವಾಗ ಅಣ್ಣ ಇಲ್ಲಿ ಬರ್ತಾರೆ. ಆ್ಯಂಡ್ ಇಲ್ಲಿ ಬಸ್ ಸ್ಟಾಪ್ ಥರನೇ ಇಲ್ಲ, ಕೋನಪ್ಪ ನಗರ ಇರೋದು. ಸೊ ಇಟ್ಸ್ ಬೆಟರ್ ಟು ಟ್ರಾವೆಲ್ ಅಲೋನ್. ಆ್ಯಂಡ್ ನಮಗೊಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಲ್ಲ ಗೊತ್ತಾಗುತ್ತೆ ನಮಗೆ. ನೋಡಿ, ನಾನು ಕರ್ಕೊಂಡು ಬರೋಕ್ಕೆ ಇವ್ನು ಬೇರೆ ಬಂದಿದ್ದಾನೆ. ಯಪ್ಪ, ಇಲ್ಲೇ ಇಳ್ದಿಲ್ಲ, ನಾನು ಆ ಸೈಡ್ ಇಳ್ದಿದ್ದು. ಆ ಸೈಡಿಂದ ಇಳ್ದು ಮತ್ತೆ ನಾನು ಆ ಸೈಡ್ ಹೋಗ್ತಿದ್ರೆ ನೀವು ರೈಟ್ ಬನ್ನಿ ಅಂತೀರಾ, ರೈಟ್ ಈ ಕಡೆ ನೋಡಿಲ್ಲ ಮ್ಯಾಪು. ನನಗೆ ಗೊತ್ತೇ ಆಗಿಲ್ಲ ಗೈಸ್. ಅದಕ್ಕೆ ಒಬ್ಬೊಬ್ಬರೇ ಬಂದು ಎಲ್ಲ ಏರಿಯಾಗಳು ತಿಳ್ಕೊಳ್ಬೇಕು. ಇವ್ರಿಗೆ ಲೊಕೇಶನ್ ಹೇಳಕ್ಕೆ ಗೊತ್ತಿಲ್ಲ, ನನಗೆ ಕರೆಕ್ಟ್ ಆಗಿ ಗೊತ್ತು. ನಾನು ನಿಜವಾಗ್ಲೂ ಅಲ್ಲಿದೆ ಇವತ್ತು ಆಟೋಗಳು, ಅಲ್ಲಿ ಗಂಟ ಬಂದೆ. ಅಣ್ಣ ಕರೆಕ್ಟ್ ಆಗಿ ಇಲ್ಲ, ನೀವು ಅಪೋಸಿಟ್ ಸೈಡ್ ಹೋಗ್ತಿದೀಯಾ, ಆ ಕಡೆ ಬಾ ಅಂದಂಗಾಯ್ತು. ಸುಮ್ನೆ ನಾನಕ್ಕಿಂತ ಮುಂಚೆ ಸಿಕ್ಕಿದ್ರೆ ಎಣ್ಣೆ ಹೇಳಿರೋದು. ಏನ್ ಹೇಳ್ತಾ ಇದ್ರು ನೋಡು ಚಿರಂತ, ನಿಮ್ಗೆ ಚಿಕ್ಕ ಮಗು ಅಲ್ಲ, ಅಣ್ಣ ಇಸ್ ವೆರಿ ಬ್ಯಾಡ್ ಇನ್ ಟೆಲ್ಲಿಂಗ್ ಲೊಕೇಶನ್. ಇಲ್ಲಿ ಗಂಟ ಬಂದಿ ನನ್ಗೆ ಆಪೋಸಿಟ್ ಹೋಗಿ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಾ
ಸಣ್ಣ ಆಗಿದೆಯಲ್ಲ ದಪ್ಪಾಲಿ ಅಂತ ಮಗು ಕಳ್ದೋಗ್ಬಿಟ್ರೆ ಹುಡ್ಕತ್ತೆ. ಪಾಪ ಗೊತ್ತಿಲ್ಲ ಇವನ್ ಬಂದು ಮತ್ತೆ ಅವ್ರ ಮತ್ತೆ ನಿಮ್ ಬಿಲ್ಡಿಂಗ್ ಮಾತಾಡೋಣ ಒಂದ್ಸರಿ ನನ್ಗೆ ಅರ್ಥ ಆಗಲ್ಲ. ಕಂಟ್ರೋಲ್ ಏನಣ್ಣ ಸಣ್ಣ ದಪ್ಪ ಅವರೇ ಸಣ್ಣ. ನೀವು ಮತ್ತೆ ಈಗ ನೋಡಿ ನನ್ ಕಣ್ ಮುಂದೆನೆ ನಿಮ್ ಲೈವ್ ಲೊಕೇಶನ್ ಪಾಸ್ ಆಯ್ತು, ಅಲ್ಲಿಂದಾನೆ ಬಂದೆ ನಾನು. ನೀನ್ ಅದೆಲ್ಲಿಂದ ಇವಾಗ ನೀನ್ ಏನಕ್ ಬಂದೆ? ನಿನ್ನ ನಂಬಿಕೆ ಇಲ್ಲ ಅವ್ರಿಗೆ. ಇವನೇ ಅನ್ಕೊಡು. ನಾನು ಹೋಗಿ ಎಷ್ಟು ನೀಟಾಗಿ ಕರ್ಕೊ ಬಂದೆ ನೀಟ್ ಅವ್ನ್ ಕೈ ಜಾಗದಲ್ಲೇ ಹೋದೆ ನಾನು. ನೋಡ್ದೆ. ಅದು ಮನ್ಸು ಹೇಳುತ್ತೆ ಅಕ್ಕ. ಅವ್ನ್ ಪಾಪ ಆಡ್ತಿದ್ದ. ಹಿಂಗಿಂಗಂತ ಬಿಡದಿರು ಆಗಾಗ ಕಣ್ಣಲ್ಲಿ ಸಂದೇಶ ಕೊಡುತ್ತಿರು. ಸಂಚಾರ ಸಾಕಲ್ಲವೇ ಬೇತಗೆ ಬೇಜಾರು ನಾನಿಲ್ಲವೇ. ಲೊಕೇಶನಿಗೆ ಬಂದ್ವಿ. ಇಲ್ಲೊಂದು ಥಾಟ್ ನೋಡಿ, ಆ್ಯಸ್ ಯು ನೋ ಮೋರ್ ಯು ಗ್ರೋ ಮೋರ್. ಸೊ ಇವಾಗ ಹೋಗ್ಬೇಕು. ಅಣ್ಣಂಗೆ ಅಷ್ಟೇ ಮೀಟಿಂಗ್ ಇರೋದು, ನಾವು ಹಟ್ಟೆ ಹೊಡಿತಾ ಕುತ್ಕೋಬೇಕಲ್ಲಿ ಆಡಿಟೋರಿಯಂ. ತಾಯಿ ನೋಡಿ ಎಂಟ್ರೆನ್ಸ್ ಇದೆ. ಚಿರುಗೆ ಭಯ ಅವನಿಗೆ. ನಾನು ಚಿರು ಪ್ರಿಫರ್ ಆಡ್ತಿದ್ದೀವಿ. ಯಾರು ಬಂದಿಲ್ಲ. ಈಸಿಯಾಗಿ ಸೋಲ್ತಾನೆ. ಮೀಟ್ ಮಿಸ್ ಸಿಂಚನ ಇನ್ ತಮಿಳ್ ಚಾನಲ್ ಆ್ಯಕ್ಚುಲಿ ನಾವು ಸುಮಾರು ನಾನು ಸ್ಕೂಲ್ ಟೈಮಲ್ಲಿ ಇರುವಾಗ ಮೀಟ್ ಮಾಡಿದ್ದೆ. ಗೈಸ್ ಅರೌಂಡ್ ಒಂದು 4 years ಆಗಿರ್ಬೋದು. ಅವರಿಗೆ ಶಾಕು, ನಾನು ಡಿಗ್ರಿಗೆ ಹೋಗಿದ್ದೀನಿ ಅನ್ನೋ ಶಾಕು. ಗೈಸ್ ಶಾಕು. ಆಗ ಸ್ಕೂಲಲ್ಲಿ 10th ಓದ್ತಿದ್ದೆ. ಹೌದು, ಈಗ 10th ಅಲ್ಲ, ಲೈಕ್ ನಾವು ಮೀಟ್ ಆಗಿದ್ದೀವಿ ಅನ್ನೋದನ್ನೇ ಮರೆಯೋದು. ಹಳೆ ಚೆನ್ನಾಗಿದ್ದೀವಿ. ನೆನ್ನೆ ಬರಲಿಲ್ಲ, ಇವತ್ತು ಬರ್ತಿದ್ದೀರಾ. ನಾನು ಬರೋದೇ ಇಲ್ಲ ಅನ್ಕೊಂಡ್ಬಿಟ್ಟೆ. ಇವ್ರಿಗೆ ಕ್ರಿಕೆಟ್ ಹೇಳ್ಕೊಟ್ಟಿದ್ದೆ ನಾನು. ನನ್ನ ನೋಡಿ ನೀವು ಕರಿಬೇಕು. ವೈಡ್ ಹ್ಯಾಂಗ್ ನನ್ನ ಹತ್ರ ವಿಡಿಯೋ ಇದೆ, ಕ್ಲಿಪ್ ಹಾಕ್ತೀನಿ ನಾಳೆ. ಬೇಡ ಪ್ಲೀಸ್ ಬೇಡ, ಅವಮಾನ ಆಗುತ್ತೆ ನನಗೆ. ಅಲ್ಲ ಬ್ರೋ, ನಿಮ್ಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಡಾನ್ಸ್ ಮಾಡಕ್ಕೆ ಹೇಳೋರು ನನಗೆ. ಯಾರು? ಸೋಲೋ ಯಾವ ಗ್ಯಾಪಲ್ಲಿ? ಗ್ಯಾಪಲ್ಲಿ ಮಾಡ್ತೀನಿ ನೋಡಿ. ಹೌದಾ? ಜಾಯ್ನ್ ಆಗ್ತೀರಾ ಅಂತ. ಮಂಜು ಜಾಯ್ನ್ ಆಗಿ. ಮಂಜು ಓಪನ್ ಚಾಲೆಂಜ್. ಮಂಜು ಓಪನ್ ಚಾಲೆಂಜ್ ಕೇಳಿಸ್ಕೊ. ಸಾಂಗ್ ಯಾವ್ದು ಹೇಳಿ? ಹೇಯ್ ಓಪನ್ ಚಾಲೆಂಜ್. ಓಪನ್ ಚಾಲೆಂಜ್. ಪ್ಲೀಸ್ ಸಮ್ಮನ್ ಜಾಯಿನ್ ಅಲ್ವಾ? ಓಪನ್ ಚಾಲೆಂಜ್. ಹುಡುಗಿ ಇವಾಗ ಡ್ಯಾನ್ಸ್ ಮಾಡ್ತಾರೆ. ಯಾವ ಸಾಂಗ್ ಮಾಡೋದು? ಪವರ್ ಆಫ್ ಯೂತ್. ಪವರ್ ಆಫ್ ಯೂತ್ ಜಾಯ್ನ್ ಆಗ್ಬೇಕು. ನಾನು ಯೂತ್, ನೀವು ಜಾಯ್ನ್ ಆಗ್ಬೇಕು. ನೀವು ನೋಡಿ ಇವಂದು ಇಲ್ಲಿದು ಹೇರ್ ಸ್ಟೈಲ್, ಇವ್ರದ್ದು ಹೇರ್ ಸ್ಟೈಲ್ ನೋಡಿದ್ರೆ ಸ್ವಲ್ಪ BTS ವೈಬ್ಸ್ ಹಂಗಿದೆ, ಅಸ್ಥೆಟಿಕ್ ಆಗಿದೆ. ಅದ್ಯಾಕೆ ಹಂಗ್ ಮಾಡ್ಕೊ? ಅಯ್ಯಪ್ಪ. ಮೊದಲಾಗಿ ಮೈತ್ರಿ ನೇತೆ 11 ನಾಯಕರು, ರಾಜಧಾನಿ ರಾಯಲ್ಸ್ ನಾಯಕರು ರಿಚ್ ಕಿಟ್ ಗಿರಿ, ನಾಗರಬಾವಿ ಜೆಸಿ ಬಾಯ್ಸ್ ನ ಕ್ಯಾಪ್ಟನ್ ರಾಜ್, ಇವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಾಯಲ್ ಕನ್ನಡಿಗ ಕ್ಯಾಪ್ಟನ್ ಸುದೀಪ್, ಇವ್ರಿಗೂ ಕೂಡ ಪಂದ್ಯಕೂಟಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಕೊನೆಯದಾಗಿ ಬೆಂಗಳೂರು ಹೀರೋಸ್ ಕೋಟೆ ಹುಡುಗ, ಇವ್ರಿಗೂ ಕೂಡ ಜರ್ಸಿ ಲಾಂಚ್ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ರಿ ಲೇಟ್ ಕಮರ್ಸ್. ರಾಯಲ್ ಕನ್ನಡಿಗ ಕ್ಯಾಪ್ಟನ್ ಸುದೀಪ್ ನಮ್ಮೊಟ್ಟಿಗೆ ಇದ್ದಾರೆ. ತಮ್ಮ ಒಂದು ಸಮಾಧಾನ ಒಂಚೂರು ಇರೋ.
ನಮ್ದಿದು ಫಸ್ಟ್ ವರ್ಷ. ಸೊ ಪ್ರತಿ ವರ್ಷನೂ ಇಲ್ಲಿರೋ ಕ್ಯಾಪ್ಟನ್ಸ್ ಎಲ್ರಿಗೂ ಕೂಡ ಅವಕಾಶ ಬಂದಿದೆ, ಆಮೇಲೆ ಅವ್ರು ಆಡ್ಕೊಂಡು ಬಂದಿದ್ದಾರೆ. ಬಟ್ ಈ ಸಲ ನಮಗೆ ಫಸ್ಟ್ ವರ್ಷ ಬಂದಿರೋದು. ಹೋದ ವರ್ಷ ಎಲ್ಲ ಅನ್ಕೋತಿದ್ದೆ ಯಾಕೆ ಇನ್ನ ಎಲ್ಲಾ ಕ್ಯಾಟಗರಿ ರೀಲ್ಸ್ ಮಾಡೋರ್ಗೆಲ್ಲ ಸಿಗ್ತಿದೆ, ಯಾಕೆ ಮಿನಿ ಬ್ಲಾಗ್ ಕ್ರಿಯೇಟರ್ಸ್ಗೆ ಸಿಗ್ತಾ ಇಲ್ಲ ಅಂತ ಅನ್ಕೋತಿದ್ದೆ. ಫೈನಲಿ ಈ ವರ್ಷ ಅಲ್ಲಿರೋ ಎಲ್ಲಾ ಮಿನಿ ಬ್ಲಾಗ್ ಕ್ರಿಯೇಟರ್ಸ್ಗೂ ಸಿಕ್ಕಿದೆ. ಅಂಡ್ ಫಸ್ಟ್ ವರ್ಷ ಗೆದ್ದು ಬರಲಿ ಅಂತ ಆಶಿಸ್ತಾ ಇದೀನಿ. ಟೀಮ್ ರಾಯಲ್ ಕನ್ನಡಿಗ ವಿನ್ ಆಗಲಿ. ಅಂಡ್ ಇಲ್ಲಿ ಬಂದಿರೋ ಕ್ಯಾಪ್ಟನ್ಸ್ ಎಲ್ರಿಗೂ ಆಲ್ ದ ಬೆಸ್ಟ್, ಗೆದ್ದು ಯಶಸ್ವಿಯಾಗಿ ಕಳ್ಸ್ಕೊಳ್ಳೋಣ. ಅಂಡ್ ಅವಕಾಶ ಮಾಡ್ಕೊಂಡಂತ ಹೇಮಂತ್ ಅವರಿಗೆ ಧನ್ಯವಾದಗಳು. ಟೀಮ್ ರಾಯಲ್ ಕನ್ನಡಿಗಸ್. ಮಾಡ್ತಾ ಇದ್ದೀರಾ ರಾಯಲ್ ಕನ್ನಡಿಗಸ್, ತಮ್ಮ ಅನಿಸಿಕೆ ಈ ಒಂದು ಮ್ಯಾಚ್ ಬಗ್ಗೆ? ಅದೇ ಹೇಳ್ದಂಗೆ ನಮ್ ಕ್ಯಾಪ್ಟನ್ ಸುದೀಪ್ ಅಣ್ಣ ಹೇಳ್ದಂಗೆ ದಿಸ್ ಇಸ್ ಅವರ್ ಫಸ್ಟ್ ಸೀಸನ್ ನಮ್ ಕ್ಯಾಪ್ಟನ್. ಅಂಡ್ ನಾವು ಪಾರ್ಟಿಸಿಪೇಟ್ ಮಾಡ್ತಿರೋರೆಲ್ಲರೂ ಕೂಡ ಫಸ್ಟ್ ಸೀಸನ್. ಯಾವತ್ತು ಈ ಹಳೆ ಸೀಸನ್ಸ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ. ಅಂಡ್ ನನಗೂ ಇದು ಹೊಸದು ಅಂಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಅಂಡ್ ಅವ್ರು ಕೊಟ್ಟಿದ್ದ ಕಾನ್ಫಿಡೆನ್ಸ್ ಇಂದ ಆಡ್ತಿದ್ದೀನಿ. ಗೆಲ್ಲೋದು ಸೋಲೋದು ಸೆಕೆಂಡ್ರಿ, ಬಟ್ ಇಷ್ಟು ಜನ ಒಂದ್ಗೂಡಿರ್ತೀವಲ್ಲ, ಅಲ್ಲಿ ಒಂದು ಬಾಂಡ್ ಕ್ರಿಯೇಟ್ ಆಗ್ತಿದೆಯಲ್ಲ, ದಟ್ಸ್ ಗ್ರೇಟ್. ಅಂಡ್ ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ನಾವು 3 ಜನ ಹುಡುಗಿರು ಜರ್ಸಿ ಹಾಕೊಂಡಿದ್ದೀವಿ. 3 ಮಿನಿಟ್ಸ್ ಟೈಮ್ ಕೊಟ್ಟಿದ್ರು. ಸೊ ದಿಸ್ ಇಸ್ ಜರ್ಸಿ. ಬಿಡ್ತಾ ಇಲ್ಲ. ತೇಜಸ್ ಬ್ರೋ ಅವ್ರ ಬ್ಯಾಗ್ ಬಿಟ್ರೆ ಅವರು ಬ್ಯಾಗ್ ಬಿಡ್ತಾ ಇಲ್ಲ. ಒಂದು ಶರ್ಟ್ ಹಾಕೊಳಕ್ ಆಗ್ತಾ ಇಲ್ಲ ಅವರಿಗೆ. ನನ್ನ ಶರ್ಟ್ ಒಂದು ಬ್ಯಾಗಲ್ಲಿ ಇಟ್ಕೊಳ್ಳಿ ಅಂದ್ರೆ ಇಟ್ಕೊಳ್ತಿಲ್ಲ. ಏನ ಪರವಾಗಿಲ್ಲ. ಕಾಫಿ ಸ್ನಾಕ್ಸ್ ಕೊಟ್ಟಿದ್ದಾರೆ. ಇವ್ರಿಗೊಂದು ಬಜ್ಜಿ ಎತ್ ಕೊಡಿ ಅಂತ ಕೊಡ್ಲಿಲ್ಲ. ನಾನೇ ಹೋಗಿ ಅಲ್ಲೇ ಕಥೆ ಪುರಾಣ ಇಲ್ಲ, ಕೊಡ್ತೀನಿ ಸಾಂಗ್ ಅಷ್ಟೇ. ನಾನು ನೋಡ್ತಾ ಇದ್ದೀನಿ. ತಪ್ಪಿಸ್ಕೊಂಡ ಮೋಯೆ ಇವೆಂಟ್ ಮುಗಿಸ್ಕೊಂಡು ಇವಾಗ ನಾಳೆ ಮ್ಯಾಚ್ ಆಡ್ತೀವಲ್ಲ, ಒಂದು ಸ್ಟೇಡಿಯಂಗೆ ಹೋಗ್ತಾ ಇದ್ದೀವಿ. ಪ್ರಾಕ್ಟೀಸ್ ಏನೋ ಗೊತ್ತಿಲ್ಲ ಏನು ಮಾಡ್ತೀವಿ. ಮದ್ವೆ ಗೈಸ್ ಅಲ್ಲಿ ನಿತ್ಯ ಎಸ್ ಇರ್ರಿ ಮುಂದೆ ಹೋಗ್ಬಿಟ್ಟು ಇಲ್ಲಿ ಚಂದನ್ ಶೆಟ್ಟಿನಾ, ಚಂದನ್ ಗೌಡ, ನಿತ್ಯ ಎಸ್. ನಿಮ್ದು ಎಸ್ಸೇನಾ? ಹಾ ಹೌದು. ಆಲ್ಮೋಸ್ಟ್ ಡೆಡ್ ಆಗಿದ್ದೀವಿ. ಇನ್ನೊಂದು ಕಡೆ ಬಂದ್ವಿ, ಇಲ್ಲಿ ಸ್ಟೇಡಿಯಂ ಟರ್ಫ್ಗೆ ಆಡೋಕ್ಕೆ. ಅಲ್ಲಿ ಕ್ಲೋಸ್ ಆಗಿತ್ತು. ಬಟ್ ನಾನು ಬೆಳಿಗ್ಗೆಯಿಂದ ನಿಜ ಹೇಳ್ಬೇಕಂದ್ರೆ ಕರೆಕ್ಟಾಗಿ ಒಂದು ದೋಸೆ ತಿಂದಿಲ್ಲ. ಫುಲ್ಲು ಡಿಸಿನೆಸ್ ಆಗ್ತಾಯಿಲ್ಲ. ಇವಾಗ ಆರ್ಡರ್ ಮಾಡಿಕೊಂಡು ಇನ್ನೊಂದು 2 ಅವರ್ ಆಡ್ಬಿಟ್ಟು ವಿ ಹ್ಯಾವ್ ಟು ಗೋ. ಹಸು ತಡ್ಕೊಳ್ಳಾರ್ದೆ ಈಗ ನಾನು ಆರ್ಡ್ರ್ ಮಾಡಿ ತಿನ್ನೋಕ್ಕೆ ಕಾರ್ ಒಳಗೆ ಹೋಗ್ತಾ ಇದ್ದೀವಿ. ಇವ್ರು ಯಾರು ಬರ್ತಿಲ್ಲ. ಈ ಅಕ್ಕಂಗಂತೂ ನನ್ನ ಮೇಲೆ ಫೀಲಿಂಗ್ಸೇ ಇಲ್ಲ. ಈ ಅಕ್ಕಂಗೆ ಫೀಲ್ ಇದ್ದಾಗ ನನಗಿರಲ್ಲ, ನನಗಿದ್ದಾಗ ಈ ಅಕ್ಕಂಗಿರಲ್ಲ. ನೋಡ್ರಿ ಇಂಥ ಸಾಹಸ ಮಾಡಕ್ ಹೋದ್ರೆ ಹಿಂಗೆ ಆಗೋದು. ನಾನು ಗೈಸ್ ಲೇಜಿ ನಿತ್ಯ ಆಗಿದ್ದಾರೆ ಅಲ್ಲಿ. ನಾನಾಗಿಲ್ಲ, ಅದಕ್ಕೆ ಎಲ್ಲೋಡಿ ವ್ಯಾನಿಟಿ ಸೈಕ್ ನಿತ್ಯ ಸೈಕ್. ಇವಾಗ ಹಸುವಿಗೆ ಇಲ್ಲಿ ಜಪ್ಟೋ ಮಾಡ್ಕೊಂಡಿದ್ದೀನಿ. ನಾನು ಮ್ಯಾಗಿ ಮತ್ತು ರಾಜ್ಮಾ ಚಾವಲ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇದಾದಮೇಲೆ ಸ್ವಲ್ಪ ನಾವು ಹುಡುಗಿರ ಪ್ರಾಕ್ಟೀಸ್ ಇತ್ತು, ಅದು ಮುಗಿಸ್ಕೊಂಡು ಹೋಗ್ಬೇಕಿತ್ತು. ಸಾಕಾಯಿತು, ಸ್ವಲ್ಪ ಆಡಿದೆ ನಾನು ಅಷ್ಟೇ. ನಂದು ಬಾಲು ವೈಡ್ ಹೋಗುತ್ತೆ, ಬ್ಯಾಟು ಎಲ್ಲೋ ಹೋಗುತ್ತೆ. ಇವಾಗ ಇವರು ಸುಮ್ಮನೆ ಆಡ್ತಿದ್ದಾರೆ. ಇತ್ತು ಅಷ್ಟೇ. ಒಂದೇ ಒಂದು ರೀಲ್ ಮಾಡಬೇಕು ಪಿಂಟು ಅವ್ರ ಜೊತೆ. ಆಮೇಲೆ ಓಡ್ತಿದ್ದೀವಿ ಅಂತ ಅನ್ಸುತ್ತೆ. 2 ಅವರ್ ಆಗಿರಬೇಕು. ಒಂದು ಸ್ಟೆಪ್ ಹಾಕಿ ಬನ್ನಿ ಲಾಯರ್ ಅವರೇ, ಒಂದು ಸ್ಟೆಪ್ ಹಾಕಿ. ಸ್ಟೆಪ್ಪು ತೇಜೋಣ. ಇವ್ರು ಬಿಲ್ಡಪ್ ಕೊಡೋದಿಕ್ಕೆ ಏನೋ ಮಾಡ್ತಾರೆ ಅನಿಸ್ತಾ ಇದೆ. ಇವ್ರು ಬರೋ ರೇಂಜಿಗೆ ಏನೋ ಒಂದು ಸ್ಟೆಪ್ ಮಾಡೋದೈತೆ ಅನಿಸ್ತಾ ಇದೆ. ಅಯ್ಯೋ ಕರೆಕ್ಟಾಗಿ ಒಂದು ಸೀನ್ ಮಾಡೋಣ. ಆದರೆ ನಿಂಗೆ ಇದು ಗೊತ್ತಲ್ಲ, ಡ್ಯೂಡ್ ಗೊತ್ತಲ್ಲ, ಡ್ಯೂಡು
ಮಿಸ್ ಆಗಿತ್ತು ನಾನು ಡ್ಯೂಟಿ ಫಿಲಮ್ ಅಲ್ಲ ಅದಕ್ಕೆ ಕರೆಕ್ಟಾಗಿ ಬಂದಿಲ್ಲ. ಅಷ್ಟೇ ಇವತ್ತಿನ ವ್ಲಾಗ್. ಅಂದರೆ ನಾನು ಡೇ 1 ಡೇ 2 2 ವ್ಲಾಗ್ ಕಂಬೈನ್ ಮಾಡಿ ಹಾಕಿದ್ದೀನಿ. ಸೊ ಅಲ್ಲೆಲ್ಲರೂ ಹೊರಟ ಮೇಲೆ ಪಪ್ಪ ನನ್ನ ಪಿಕ್ ಮಾಡೋಕ್ಕೆ ಬಂದಿದ್ದರು. ಆ್ಯಂಡ್ ಗೈಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಹೈಪ್ ಮಾಡೋದು ಮರಿಬೇಡಿ. ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್.